ನೀವು ಕೇಕ್ ತಿಂತೀರಾ? ಹಾಗಿದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಕೇಕ್ ಪ್ರಿಯರಿಗೆ ಇದು ಬಿಗ್ ಶಾಕಿಂಗ್ ಸುದ್ದಿ. ಬೆಂಗಳೂರಿನ ಬೇಕರಿ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. 12 ಸ್ಯಾಂಪಲ್ ಕೇಕ್ಗಳು ಯೋಗ್ಯವಲ್ಲ ಅಂತ ಟೆಸ್ಟ್ನಲ್ಲೇ ದೃಢಪಟ್ಟಿದೆ. ಕೇಕ್ ಪರೀಕ್ಷೆಯ ವರದಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಬಹಿರಂಗವಾಗಿದೆ. ರೆಡ್ ವೆಲ್ವೆಟ್, ಬ್ಲಾಕ್ ಫಾರೆಸ್ಟ್ ಕೇಕ್ನಲ್ಲಿ ಹೆಚ್ಚು ಬಣ್ಣ ಬಳಕೆ ಮಾಡಲಾಗ್ತಿದೆ ಅನ್ನೋದು ವರದಿಯಲ್ಲಿ ಬಹಿರಂಗವಾಗಿದೆ. 12 ಮಾದರಿ ಕೇಕ್ನಲ್ಲಿ ಅಲೂನಾ ರೆಡ್, ಸನ್ಸೆಟ್ ಯೆಲ್ಲೋ, ಪೊನೊಸಿಯಾ 4R, ಕಾರ್ಮಿಯೋಸೆನ್ ಎಂಬ ಅಂಶಗಳು ಪತ್ತೆಯಾಗಿವೆ. 12 ಸ್ಯಾಂಪಲ್ ಕೇಕ್ಗಳು ಯೋಗ್ಯ ಅಲ್ಲ ಅಂತ ಹೇಳಿ ಟೆಸ್ಟ್ನಲ್ಲೇ ಇದೀಗ ದೃಢಪಟ್ಟಿದೆ. ಹಾಗಾಗಿ ಕೇಕ್ ಅನ್ನ ತಿನ್ನುವವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಕೇಕ್ ಕಲರ್ಫುಲ್ ಆಗಿ ಕಾಣಬೇಕು, ಎಲ್ಲರನ್ನೂ ಕೂಡ ಆಕರ್ಷಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ವೆರೈಟಿ ಆಫ್ ಕೇಕ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಆ ಕೇಕ್ಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೋ, ತಿನ್ನೋದಕ್ಕೆ ಎಷ್ಟು ಟೇಸ್ಟಿ ಆಗಿರುತ್ತೋ, ದೇಹಕ್ಕೆ ಅಷ್ಟೇ ಅನಾರೋಗ್ಯಕರ ಅನ್ನೋದು ಇದೀಗ ವರದಿಯಿಂದ ಬಹಿರಂಗ ಆಗಿದೆ. ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ. ಕೇಕ್ ತಯಾರಕರು ಕೃತಕ ಬಣ್ಣ ಬಳಸದಂತೆ ನಿರ್ಬಂಧ. ಕೇಕ್ ತಯಾರಕರಿಗೆ ಆಹಾರ ಸುರಕ್ಷತಾ ಇಲಾಖೆ ವಾರ್ನಿಂಗ್ ಅನ್ನು ಕೊಟ್ಟಿದೆ. ರೆಡ್ ವೆಲ್ವೆಟ್, ಬ್ಲಾಕ್ ಫಾರೆಸ್ಟ್ ಕೇಕ್ಗೆ ಬಣ್ಣ ಬಳಕೆ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ. ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇರೋ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ಕ್ರಮ. ಸಾಮಾನ್ಯ ಎಲ್ಲವನ್ನು ಕೂಡ ನಾವು ಟೆಸ್ಟ್ ಮಾಡಿಸ್ತಾನೆ ಇರ್ತೀವಿ. ಯಾವುದ್ಯಾವುದಿದೆ ಐಟಮ್ಗಳು ನಾವು ಅವ್ರಿಗೆ ಹೇಳಿದ್ದೀವಿ, ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಬೇರೆ ಬೇರೆ ಪದಾರ್ಥಗಳ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಅದು ಖಂಡಿತ ಎಲ್ಲವನ್ನು ಕೂಡ ಮಾಡಿ, ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿಸೋಕ್ಕಾಗಲ್ಲ. ಯಾವ್ದಾವ್ದು ಮಾಡಿಸ್ಬೇಕು ಅಂತ ನಮಗೆ ಸಂಶಯ ಇರೋದು ಕಡೆ ಎಲ್ಲೆಲ್ಲಿದೆ ಅದನ್ನೆಲ್ಲ ಅವರು ಮಾಡ್ತಾರೆ. ಈಗ ಹಿಂದೆ ನಾವು ಬೇರೆ ಬೇರೆ ಎಲ್ಲ ನಾವು ತನಿಖೆ ಮಾಡಿದ್ವಲ್ಲ, ಕೇಕ್ಗಳಿರ್ಬೋದು, ಕ್ಯಾಂಡಿ ಇರ್ಬೋದು, ಎಲ್ಲ ಮಾಡಿದ್ದೀವಿ. ಅದೇ ಪ್ರಕಾರ ಎಲ್ಲಿ ನಮ್ಗೆ ಅನುಮಾನ ಇದೆ ಅಥವಾ ಅವ್ರ ಮಾಹಿತಿ ಇರ್ತದೆ ಇಂಥ ಪದಾರ್ಥಗಳಲ್ಲಿ ಹೆಚ್ಚು ಅದರಲ್ಲಿ ಕಲಬೆರಕೆ ಆಗ್ತಾ ಉಂಟು ಅಥವಾ ಈ ಥರ ಎಲ್ಲ ಬೇರೆ ಬೇರೆ ಥರ ಪದಾರ್ಥಗಳ ಉಪಯೋಗ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈ ಹಿಂದೆ ಕಾಟನ್ ಕ್ಯಾಂಡಿ, ಗೋಬಿ, ಕಬಾಬ್ ಇದಕ್ಕೆಲ್ಲವೂ ಕೂಡ ಕೃತಕ ಬಣ್ಣ ಬಳಕೆ ಮಾಡೋದನ್ನ ಬ್ಯಾನ್ ಮಾಡಿ ಆದೇಶವನ್ನ ಕೊಡಲಾಗಿತ್ತು. ಅವು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ. ಇದೀಗ ಕೇಕ್ನ ಸರದಿ, ಕೇಕ್ನಲ್ಲೂ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋದು ಟೆಸ್ಟ್ನಿಂದಲೇ ದೃಢಪಟ್ಟಿದೆ. ಹಾಗಾಗಿ ಆರೋಗ್ಯ ಇಲಾಖೆ ಯಾವ ರೀತಿ ಎಚ್ಚೆತ್ತುಕೊಂಡಿದೆ, ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಅಂತ? ಖಂಡಿತ ಮಧುಶ್ರೀ, ಕಳೆದ ಕೆಲವು ತಿಂಗಳ ಹಿಂದೆನೂ ಕೂಡ ಆಹಾರ ಮತ್ತು ಗುಣಮಟ್ಟ ಇಲಾಖೆ ರಾಜ್ಯದಲ್ಲಿ ಅಪಾಯಕಾರಿ ಮತ್ತು ಆರೋಗ್ಯದ ಮೇಲೆ ಜನರಿಗೆ ಆಗ್ತಿರುವಂತಹ ವ್ಯತಿರಿಕ್ತ ಸಮಸ್ಯೆಗಳ ಮೇಲೆ ಒಂದು ಗಮನವನ್ನು ಚೆಲ್ಲಿತ್ತು. ಹೀಗಾಗಿ ಕಾಟನ್ ಕ್ಯಾಂಡಿ ಆಗಿರ್ಬೋದು, ಗೋಬಿ, ಕಬಾಬ್ ಬಳಿಕ ಕೆಲವೊಂದಿಷ್ಟು ಸ್ಯಾಂಪಲ್ಸ್ಗಳನ್ನ, ಆರೋಗ್ಯಕ್ಕೆ ಹಾನಿಕಾರಕ ಆಗುವಂತಹ ಆಹಾರ ಪದಾರ್ಥಗಳನ್ನ ಸ್ಯಾಂಪಲ್ಸ್ಗೊಳಪಡಿಸಿ ಅದರಲ್ಲಿ ಹಾನಿಕಾರಕ ಕಂಡುಬಂದಂತಹ ಆಹಾರಗಳನ್ನ ಮೇಲೆ ಕೆಲವೊಂದಿಷ್ಟು ಕಡಿವಾಣಗಳನ್ನ, ನಿರ್ಬಂಧಗಳನ್ನ, ನಿಷೇಧಗಳನ್ನ ಕೂಡ ಹೇರಿತ್ತು. ಈಗ ಅದೇ ಸರದಿಯಲ್ಲಿ ಕೇಕ್ಗಳ ಮೇಲೂ ಕೂಡ ಈ ರೀತಿಯಂತ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿರುವಂತದ್ದು. ಕಳೆದ 15 ದಿವಸಗಳ ಹಿಂದೆ ಒಂದಿಷ್ಟು ಸ್ಯಾಂಪಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡಲಾಗಿತ್ತು. ಬೇರೆ ಬೇರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಕೇಕ್ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಬೇಕರಿ ತಯಾರಿಕರು ಮತ್ತು ಕೇಕ್ ತಯಾರಿಕರು ವಿಭಿನ್ನ ರೀತಿಯಲ್ಲಿ ಸನ್ಸೆಟ್ ಯೆಲ್ಲೋ ಆಗಿರಬಹುದು, ಟಾರ್ಟ್ರಿಜನ್ ಬಳಸುವಂತದ್ದು, ಜೊತೆಗೆ ಲೂನಾರ್ ರೆಡ್ ಅನ್ನುವಂತಹ ಕೆಲವೊಂದಿಷ್ಟು ಕೆಮಿಕಲ್ ಗಳನ್ನ ಹಾಕಿ ಬ್ಲಾಕ್ ಫಾರೆಸ್ಟ್, ರೆಡ್ ಆಪಲ್, ಗ್ರೀನ್ ಕೇಕ್ಸ್ ಈ ರೀತಿಯ ವಿಭಿನ್ನ ರೀತಿಯಲ್ಲಿ ಕೇಕ್ ಗಳನ್ನ ತಯಾರಿಕೆ ಮಾಡ್ತಾ ಇದ್ರು. ಬರ್ಡೇಗಳಾಗಿರ್ಬೋದು, ಸೆಲೆಬ್ರೇಷನ್ಗಳ ಸಮಯದಲ್ಲಿ ಹೆಚ್ಚಿನ ಕಲರ್ ಗಳನ್ನ ಆಡ್ ಮಾಡಿ ಕೇಕ್ ಗಳನ್ನ ತಯಾರು ಮಾಡ್ತಾ ಇದ್ರು. ಈ ಕಲರಿಂಗ್ ಕೋಡ್ ಏನಿದೆ ಇವುಗಳು ಆರೋಗ್ಯದ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಪ್ರಮುಖವಾಗಿ ಕ್ಯಾನ್ಸರ್ಗೆ ಕೂಡ ಇದು ಕಾರಣ ಆಗುತ್ತೆ ಅನ್ನುವಂತಹ ಅಂಶ ಕೂಡ ಈಗ ಬಯಲಾಗಿರುವಂತದ್ದು. ಪ್ರಮುಖವಾಗಿ ಕಲೆಕ್ಟ್ ಮಾಡಿರುವಂತಹ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ಗಳಲ್ಲಿ 12 ಸ್ಯಾಂಪಲ್ಸ್ ಗಳಲ್ಲಿ ನೆಗೆಟಿವ್ ಅಂಶ ಬಂದಿದೆ. ಅಂದ್ರೆ ಕ್ಯಾನ್ಸರ್ ಕಾರಕ ಆಗುವಂತಹ ಅಂಶಗಳನ್ನ ಈ ಕೇಕ್ಗಳಲ್ಲಿ ತಯಾರು ಮಾಡಿದ್ದಾರೆ ಅನ್ನುವಂತಹ ವರದಿ ಕೂಡ ಈಗ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಕೈ ಸೇರಿದೆ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಮತ್ತು ಇಂತಹ ತಯಾರಿಕರ ಮೇಲೆ, ಮಾಲೀಕರ ಮೇಲೆ, ಜೊತೆಗೆ ಕೇಕ್ಗಳನ್ನ ತಯಾರು ಮಾಡುವಂತಹ ಸಂಪೂರ್ಣ ಒಂದು ವ್ಯವಸ್ಥೆ ಮೇಲೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ, ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮಕ್ಕಳಲ್ಲಿ ಸ್ಕಿನ್ ಅಲರ್ಜಿ ಆಗಿರ್ಬೋದು ಮತ್ತು ರ್ಯಾಸಸ್ಗಳು ಕೂಡ ಕಂಡು ಬರುತ್ತೆ. ಹೀಗಾಗಿ ಇಂತಹ ಕಲರ್ ಏಜೆಂಟ್ ಗಳನ್ನ ಬಳಸುವುದಕ್ಕೆ ನಿಷೇಧ ಇರೋದಕ್ಕೂ ಕೂಡ ಈಗ ಆಹಾರ ಇಲಾಖೆ ಮುಂದಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ವಿನಯ್.